ತ್ರಿಕಾರಂ ಆ ಟೈಟಲಲ್ಲೇ ಒಂದು ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು, ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೆ ಒಳ್ಳೇದಾಗಬೇಕು. ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ಹೊಸ ನಿರ್ಮಾಪಕರು, ಅವ್ರು ಚೆನ್ನಾಗಾಗಬೇಕು. ಯಾಕಂದರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂಥದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನಲ್ಲಿ ಹೀರೋ ಆಗಿ ಕಾಣ್ತಾ ಇರೋದು. ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬರೆದಿರೋದು ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬೋದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕ್ಕೆ ಕಷ್ಟ ನಂದು. ಯಾಕಂದರೆ ಆ ರೀತಿ ಗೆಟಪ್ ಇದೆ. ಯಾಕಂದರೆ ಡೈರೆಕ್ಟ್ರು ಆಗಲಿ. ಇಡೀ ಚಿತ್ರತಂಡಕ್ಕೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನನ್ನ ಪಾತ್ರ ಕಂಡುಹಿಡಿ ನೋಡೋಣ. ಕೆಲಸ ಮಾಡಿರುವಂಥವ್ರು. ಮತ್ತು ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು, ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಯಾಕಂದ್ರೆ ಹಾಡೆ ನಮ್ಮ ವೆಂಕಟ್ ಸರ್ ಹೇಳೋದೈತಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ. ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್ ನಿಮಗೆ. ಹಾಗೆ ಸಾಂಗ್ಗಳನ್ನ ನೋಡಬೇಕಾದ್ರೆ ಮತ್ತು ಟೈಟ್ಲನ್ನ ನೋಡಬೇಕಾದ್ರೆ ನನಗನ್ಸಿದ್ದೇನು ಅಂತಂದರೆ ಯಾವುದಕ್ಕೂ ಸಂಬಂಧ ಇಲ್ಲ. ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂಥ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನನಗೆ ಅನ್ನಿಸ್ತು. ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡೋದು ಬೇಕಾದ್ರೆ ಗೊತ್ತಾಯಿತು, ಇಲ್ಲ ಕಂಟೆಂಟ್ ಬೇರೆನೇ ಇದೆ ಅಂತ. ಸೊ ಈಗ ತುಂಬ ಕಂಟೆಂಟ್ ಇರುವಂಥ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗೂ ಕೂಡ ಒಳ್ಳೆಯದಾಗಲಿ, ಎಂಟೈರ್ ಟೀಮಿಗೆ ಒಳ್ಳೆಯದಾಗಲಿ. ಜೊತೆಗೆ ಹರ್ಷ ಸರ್ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ನಿಮ್ಮನ್ನು ನಿರ್ದೇಶನ ಮಾಡಿದರು, ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ, ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ, ಈಗ ನಾಯಕ ನಟರಾಗಿ ಬರ್ತಿದ್ದೀರಾ. ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಲಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ. ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟ್ರು ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟಿಗೆ ಹಾಕ್ಕೊಂಡು ನಿಮ್ಮ ಮನೆ ಮಗಳು ಥರ, ನಿಮ್ಮ ಫ್ಯಾಮಿಲಿ ಥರ ನನಗೆ ಟ್ರೀಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಆ್ಯಕ್ಟಿಂಗಲ್ಲಾಗಿರ್ಬೋದು, ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತಿದ್ದನ್ನು ಎಲ್ಲನೂ ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ. ಇನ್ನೂ ಒಂದು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಬೇರೆ ಹಾಗೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇದ್ರ ಜೊತೆಗೇ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಫೋಕಸ್ ಫುಲ್ಲರಿಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ಬರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಅಸಿಸ್ಟೆಂಟಾಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದಂಥ ಪ್ರೀತಿ ಮ್ಯಾಮ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಥ್ರೂ ಔಟ್ ಮೂವಿ ನನಗೆ ಓಕೆ ಎಲ್ಲ ಓಕೆ. ಹಾಗೆ ಮೀಡಿಯಾದವರು, ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಎಡಿಟರ್ ಎಲ್ರಿಗೂ ಓವರ್ ಆಲ್ ಆಗಿ ಥ್ಯಾಂಕ್ ಯು. ಎಲ್ಲರೂ ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಹಾಂ ಸರ್, ಈ ಮೂವಿಲಿ ನಾನು 12 ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿಕಾರಮಲ್ಲಿ. ಒಂದು ಪೌರ್ಣವಿ ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರ್ ನೇಮು ಇನ್ನೂ ನನಗೆ ಗೊತ್ತಿಲ್ಲ ಸರ್. ಅಂಜಲಿ ಅಂತ ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ. ಸೆಕೆಂಡ್ ಹಾಫಲ್ಲಿ ನಮ್ಮ ಡೈರೆಕ್ಟರ್ ಸರ್ ಕೇಳಬೇಕು. ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತೆನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ, ಆ ಥರ. ಸೊ ಒಂಥರ ಜಂಬದ ಕ್ಯಾರೆಕ್ಟರ್, ಅಂದರೆ ಫಸ್ಟ್ ಹಾಫಲ್ಲಿ ಒಂಥರ ಜಂಬದ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮುಗ್ಧ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ 2 ಹಾಫಲ್ಲೂ ಟ್ರಾವೆಲ್ ಆಗ್ತೀನಿ. ಸೊ
ನಂಗೆ ತುಂಬ ಡಿಫ್ರೆಂಟಾಗಿ ಅನಿಸ್ತು ಸರ್. ಯಾವಾಗಲೂ ಸ್ವಲ್ಪ ಅಂದರೆ ನಾನು ಎಲ್ಲ ಕ್ಯಾರೆಕ್ಟ್ರು ಡಿವೋಷ್ನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬ ಹೊಸದು ಅಂತ ಅನ್ನಿಸ್ತು. ಆ್ಯಂಡ್ ಕ್ಯಾಸ್ಟಿಂಗ್ ಕ್ರೂ ಎಲ್ಲನೂ ಅಷ್ಟೇ ಹೊಸದು ಅಂತ ಅನ್ನಿಸ್ತು. ಶೂಟಿಂಗ್ ಸೆಟ್ಟಲ್ಲಂತೂ ತುಂಬ ಫನ್ ಮಾಡಿದ್ದೀವಿ, ಹಾಗೆ ತುಂಬ ಸ್ಟ್ರಗಲು ಮಾಡಿದ್ದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು. ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಅಂದರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಇದು, ಬ್ಯಾಕ್ ಆ್ಯಂಡ್ ಕೆಲಸ ಮಾಡ್ತಾಯಿದ್ದೆ. ಕೋ ಡೈರೆಕ್ಟ್ರಾಗಿ ನಮ್ಮ ವೀರಮ್ ಸಿನಿಮಾ, ಶುಗರ್ಲೆಸ್ಸು ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ, ಸಾರಿ ಏನಾದರೂ ತಪ್ಪಿದ್ರೆ. ಇಲ್ಲ ಸರ್, ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಇದೇ ಫಸ್ಟ್ ಸಿನಿಮಾ ಸರ್. ಖಂಡಿತ ಇಲ್ಲ ಸರ್, ಈ ಸಿನಿಮಾಗೆ ಆ್ಯಕ್ಚುಲಿ ಕೋ ಡೈರೆಕ್ಟ್ರಾಗಿ ವರ್ಕಿಗೆ ಹೋಗಿದ್ದು. ಡೈರೆಕ್ಟ್ರಿಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದರು. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಇತ್ತು, ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು ಸರ್. ಅಂದರೆ ತುಂಬ ಎಲ್ಲ ಸೀಕ್ವೆನ್ಸು ಭಯ ಆಗೋ ಥರನೇ ಇತ್ತು ಸರ್ ನನಗೆ. ಯಾಕಂದರೆ ಫಸ್ಟ್ ಟೈಮು ಜನ, ಕ್ಯಾಮ್ರಾ, ಅಂದರೆ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ, ಅದೇನು ಗೊತ್ತಾಯ್ತಾ ಇರಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರು ಅದು ಇದು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದಾಗೆಲ್ಲ ಕಷ್ಟ ಇತ್ತು ಸರ್. ಹೌದು ಸರ್. ಪಾತ್ರ ಅಂದರೆ ಒಂದು ಫಸ್ಟ್ ಹಾಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್. ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ಥರ ಕ್ಯಾರೆಕ್ಟರ್ ಇರುತ್ತೆ. ಅಂದರೆ ಕಥೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕಥೆನೇ ಗೊತ್ತಾಗೋಗ್ಬಿಡುತ್ತೆ ಸಿನಿಮಾ. ಏನಾಗ್ಯ ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗಲಿ. ಅವಕಾಶ ಕೊಟ್ಟಂತ ನನಗೆ ಯಾಸಿನ್ ಸಾರು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಜೈ. ಒಂದು ಸಾಂಗು, ಇಂಟ್ರಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್. ಸಾಂಗ್ ಚೆನ್ನಾಗಿರೋದ್ರಿಂದ ನಮಗೆ ಏನು ಅಂತ ಕಷ್ಟ ಅಂತ ಅನಿಸಿಲ್ಲ. ಇನ್ನು ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದರಿಂದ ಈಸಿಯಾಗಿ ಚೆನ್ನಾಗಾಯಿತು ಅನಿಸುತ್ತೆ ಸರ್. ಲ್ಯಾಂಡ್ ಮಾಡಿದ್ದೀನಿ, ಕೃಷ್ಣ ಪ್ರಣಯಸಕ್ಕಿ, ಅರ್ಜುನ್ ಗೌಡ, ಜೆಂಟ್ಲ್ಮ್ಯಾನ್, ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನೇ ಮಾಡಿದ್ದೀನಿ ಸರ್. ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಸರ್, 3 ಸಿನಿಮಾ ಮಾಡಿದ್ದೀನಿ ಅವ್ರದ್ದು ಕಂಟಿನ್ಯೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀವೀಗ 2 ಸಾಂಗನ್ನು ನೋಡಿದ್ರಿ, ಏನು ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸ್ರಿ. ಏನು ಅನ್ನಿಸ್ತು ಸಾಂಗ್ ನೋಡಿ ನಿಮಗೆ ಅಂತ? ಕ್ಯಾಮ್ರಾ ಮುಂದೆ ಮಾತ್ರ ಇಬ್ಬರು ಹೇಳ್ತಾರೆ, ಹಿಂದ್ಗಡೆಯಿಂದ ವಾಯ್ಸ್ ಬರ್ತಾ ಇಲ್ಲ. ತುಂಬ ಕಷ್ಟಪಟ್ಟು, ಇಷ್ಟಪಟ್ಟು, ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಭಾಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜಾಗಿ ತಗೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮ್ಮ ಈ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರು ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಸಾಂಗನ್ನು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ, ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭ ಕೋರಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾ ನಾನು 2 ಮಾತು.